ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. ಎಸ್ ಸರ್. Yes sir. Yes teacher. Present ma'am. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಜ್ಞಾನ 8ನೇ ತರಗತಿ ಪಾಠದಲ್ಲಿ ನಾವು ಭೌತಶಾಸ್ತ್ರದ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಅಧ್ಯಾಯವನ್ನು ಕಲಿಯೋಣ. ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾದಕ್ಕಂತಹ ವಿದ್ಯುತ್ತು ಬೇರೆ ಕಡೆ ಅದನ್ನು ಸರಬರಾಜು ಮಾಡಲು ನಾವು ಒಂದು ಮಂಡಲ ವ್ಯವಸ್ಥೆಯನ್ನು ಸ್ಥಾಪಿಸಬೇಕಾಗತ್ತೆ. ಈಗ ಇಂತಹ ನಮಗೆ ಅತ್ಯವಶ್ಯಕವಾಗಿರ್ತಕ್ಕಂತಹ ವಿದ್ಯುತ್ತನ್ನು ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ಸರಬರಾಜು ಮಾಡತಕ್ಕಂತಹ ಕೆಲಸ ಮತ್ತು ಸರಬರಾಜು ಮಾಡಿದ ಸ್ಥಳದಲ್ಲಿ ಬೇರೆ ಬೇರೆ ಉಪಕರಣಗಳಲ್ಲಿ, ಉದಾಹರಣೆ ಮನೆಯಲ್ಲಿ ಬೇರೆ ಬೇರೆ ಉಪಕರಣಗಳಿಗೆ ಅದನ್ನು ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಕ್ಕಂತಹ ಕೆಲಸ ಇದು ಮಾಡಬೇಕಾಗಿದೆ. ಹಾಗಾದರೆ ಇದು ಹೇಗೆ ಸಾಧ್ಯ ಮಾಡಬಹುದು ವಿದ್ಯಾರ್ಥಿಗಳೇ? ಅದನ್ನು ನಾವು ಕರೆಯೋದು ಒಂದು ವಿದ್ಯುತ್ ಮಂಡಲ. ಏನಿದು ವಿದ್ಯುತ್ ಮಂಡಲ? ಇದು ಹೇಗೆ ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಬರಾಜು ಮಾಡುತ್ತೆ ಅಂತಕ್ಕಂಥದ್ದನ್ನ ಈಗ ನಾವು ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಚಟುವಟಿಕೆಯ ಮೂಲಕ, ಒಂದು ಪ್ರಯೋಗದ ಮೂಲಕ ಇದನ್ನು ಕಲ್ತ್ಕೊಳ್ಳೋಣ. ನೀವು ಈ ಪ್ರಯೋಗವನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಈಗ ನಾವು ಒಂದು ವಿದ್ಯುತ್ ಮಂಡಲವನ್ನು ರಚನೆ ಮಾಡತಕ್ಕಂತಹ ಪ್ರಯೋಗವನ್ನು ಮಾಡೋಣ. ಇದಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಸೇಫ್ಟಿ ಪಿನ್, ಬಲ್ಬ್, ವೈರ್ಗಳು, ಬ್ಯಾಟ್ರಿ ಅಥವಾ ಸೆಲ್, ವಿದ್ಯುತ್ ಕೋಶ, ಟೇಪ್. ಇಷ್ಟು ವಸ್ತುಗಳನ್ನ ಬಳಸಿ ವಿದ್ಯುತ್ ಮಂಡಲವನ್ನು ನಾವು ಸಿದ್ಧಪಡಿಸೋಣ. ವಿದ್ಯಾರ್ಥಿಗಳೇ, ನಾವು ವಿದ್ಯುತ್ ಕೋಶದ ಎರಡೂ ತುದಿಗಳಲ್ಲೂ ಧನಾಗ್ರ ಮತ್ತು ಋಣಾಗ್ರ ವೈರ್ಗಳನ್ನು ಸಂಪರ್ಕಿಸಿ ಅದನ್ನು ಟೇಪಿಂದ ಅದನ್ನು ಸಂಪರ್ಕಿಸಬೇಕು. ನಂತರ ಮತ್ತೊಂದು ಟೇಪಿಂದ ಆ ಒಂದು ಥರ್ಮೋಕೋಲಿಗೆ ಈ ರೀತಿಯಾಗಿ ಅದನ್ನು ಅಂಟಿಸಬೇಕು. ಅದೇ ರೀತಿ ಬಲ್ಬನ್ನು ಸಹ ನಾವು ಟೇಪಿನ ಸಹಾಯದಿಂದ ಥರ್ಮೋಕೋಲ್ ಹಾಳೆಗೆ ಅಂಟಿಸಬೇಕು. ಹಾಗೆಯೇ ವೈರ್ಗಳನ್ನು ನಮ್ಮ ಬಟ್ಟೆ ಪಿನ್ನಿಗೆ ಸಂಪರ್ಕಿಸಬೇಕು. ಈಗ ಬ್ಯಾಟರಿಯ ಅಥವಾ ವಿದ್ಯುತ್ ಕೋಶದ ಸಂಪರ್ಕಿಸಿರುವ ವೈರಿಗೆ ಬಲ್ಬನ್ನು ಸಂಪರ್ಕಿಸಬೇಕು. ಈಗ ನಮ್ಮ ವಿದ್ಯುತ್ ಮಂಡಲ ಪ್ರಯೋಗಕ್ಕೆ ಸಿದ್ಧವಿದೆ. ನಾವು ಈ ಒಂದು ಬಟ್ಟೆ ಪಿನ್ನನ್ನು ಅಥವಾ ಸೇಫ್ಟಿ ಪಿನ್ನನ್ನು ಈ ತಂತಿಗೆ ಸಂಪರ್ಕಿಸಿ ನೋಡೋಣ ಏನಾಗತ್ತೆ. ಏನಾಗಬಹುದು ವಿದ್ಯಾರ್ಥಿಗಳೇ? ಏನು ಗಮನಿಸಿದ್ರಿ? ಬಲ್ಬು ಆನ್ ಆಗಿದೆ, ಅಂದರೆ ವಿದ್ಯುತ್ ಹರಿತಾ ಇದೆ. ಈ ಸ್ಥಾನದಲ್ಲಿ ಬಟ್ಟೆ ಪಿನ್ ಇದ್ದಾಗ ವಿದ್ಯುತ್ ಹರಿತಾ ಇಲ್ಲ. ಇದು ತೆರೆದ ಸ್ಥಾನ. ವಿದ್ಯುತ್ ಮಂಡಲ ಪೂರ್ಣ ಆಗಿಲ್ಲ, ಈಗ ಇಲ್ಲಿ ಕತ್ತರಿಸಿ ಹೋಗಿದೆ. ಹಾಗಾದರೆ ನಾವು ಈ ಒಂದು ಸ್ವಿಚ್, ಸಿಂಪಲ್ ಒಂದು ಬಟ್ಟೆ ಪಿನ್ ಸ್ವಿಚ್ ಆಗಿ ನಾವು ತಗೊಂಡಿದ್ದೀವಿ, ಅದನ್ನು ಮಂಡಲವನ್ನು ಪೂರ್ಣಗೊಳಿಸಲಿಕ್ಕೆ ಸಂಪರ್ಕಿಸಿದ್ದೀವಿ. ಈಗ ವಿದ್ಯುತ್ತು ಹರಿತಾ ಇದೆ, ವಿದ್ಯುತ್ ಬಲ್ಬು ಆನ್ ಆಗಿದೆ. ಸೊ ವಿದ್ಯುತ್ ಎಂದರೆ ಎಲೆಕ್ಟ್ರಾನುಗಳ ಪ್ರವಾಹ. ಈ ತಂತಿಯ ಮೂಲಕ ಎಲೆಕ್ಟ್ರಾನುಗಳು
ಚಲಿಸ್ತಾ ಇದ್ದಾವೆ, ಪ್ರವಾಹ ಮಾಡ್ತಾ ಇದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಗಳು ಚಲನೆ ಮಾಡುವುದರಿಂದ ನಾವು ಪ್ರವಾಹ ಅಂತ ಕರಿತೀವಿ. ಹಾಗಾದರೆ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ಎಲೆಕ್ಟ್ರಾನುಗಳ ಪ್ರವಾಹ. ಆ ಎಲೆಕ್ಟ್ರಾನುಗಳ ಪ್ರವಾಹ ಆಗಲು ವಿದ್ಯುನ್ಮಂಡಲ ಪೂರ್ಣಗೊಂಡಿರಬೇಕು. ಇಲ್ಲದೆ ಹೋದರೆ ಅದು ತೆರೆದ ಒತ್ತುಗುಂಡಿ ಸ್ಥಾನದಲ್ಲಿದ್ದಾಗ ಬಲ್ಬು ಆನ್ ಆಗುವುದಿಲ್ಲ. ಮುಚ್ಚಿದ ಸ್ಥಾನ, ಒತ್ತುಗುಂಡಿ ಮುಚ್ಚಿದ ಸ್ಥಾನದಲ್ಲಿದ್ದಾಗ ಬಲ್ಬು ಆನ್ ಆಗುತ್ತದೆ. ಇದೇ ರೀತಿಯಾಗಿ ನಾವು ಮನೆಗಳಲ್ಲೂ ಸಹ ನಮ್ಮ ವಿವಿಧ ವಿದ್ಯುತ್ ಸಲಕರಣೆಗಳಿಗೆ, ವಿದ್ಯುತ್ ಉಪಕರಣಗಳಿಗೆ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ವಿದ್ಯುತ್ ಮಂಡಲವನ್ನು ಬಳಸೋದು. ನೀವು ಕೂಡ ಈ ಒಂದು ಸರಳ ಚಟುವಟಿಕೆಯನ್ನು ಪ್ರಯತ್ನಪಟ್ಟು ಇದನ್ನು ಮಾಡಿ ನೋಡಬಹುದು, ವೈಜ್ಞಾನಿಕ ಅಂಶವನ್ನು ತಿಳ್ಕೋಬಹುದು. ವಿದ್ಯಾರ್ಥಿಗಳೇ, ಗಮನಿಸಿದ್ರಾ ಈ ಒಂದು ಪ್ರಯೋಗವನ್ನು? ಏನು ಗಮನಿಸಿದ್ರಿ ನೀವು? ವಿದ್ಯುನ್ಮಂಡಲ ಹೇಗೆ ನಾವು ಸಾಧ್ಯ ಮಾಡಬಹುದು, ಹೇಗೆ ಒಂದು ಸಲಕರಣೆಯಿಂದ ಇನ್ನೊಂದು ಸಲಕರಣೆಗೆ ಒಂದು ವಿದ್ಯುತ್ ತಂತಿಗಳ ಮೂಲಕ ಸಂಪರ್ಕ ಸಾಧಿಸಬಹುದು ಅನ್ನೋದನ್ನು ನೀವು ವಿದ್ಯುನ್ಮಂಡಲದ ಪ್ರಯೋಗದಲ್ಲಿ ಕಲ್ತಿದ್ದೀರಿ. ಈಗ ನೀವು ಆ ಒಂದು ಪ್ರಯೋಗದಲ್ಲಿ ನೋಡಿರ್ತಕ್ಕಂತಹ ಒಂದು ಚಿತ್ರವನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. ನಾವು ಈ ರೀತಿಯಾಗಿ ಒಂದು ವಿದ್ಯುನ್ಮಂಡಲವನ್ನು ಅಥವಾ ವಿದ್ಯುತ್ ಮಂಡಲವನ್ನು ಒಂದು ಚಿತ್ರದ ಮೇಲೆ ಸಾಕಷ್ಟು ಭಾಗಗಳ ಸಂಪೂರ್ಣ ಚಿತ್ರವನ್ನು ಬರೆಯಬೇಕಾಗಿದೆ. ಈಗ ನನ್ನ ಒಂದು ಪ್ರಶ್ನೆ, ಈ ವಿದ್ಯುತ್ ಮಂಡಲದ ಚಿತ್ರ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಇದನ್ನು ಇನ್ನೂ ಸುಲಭವಾಗಿ, ಇನ್ನೂ ಸರಳವಾಗಿ ಬರೆಯಲು ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಹೌದು, ನೀವು ಯೋಚನೆ ಮಾಡಿರೋದು ಸರಿ ಇದೆ. ಇದು ನಾವು ವಿದ್ಯುತ್ ಸಲಕರಣೆಗಳ ಸಂಕೇತಗಳನ್ನು ಬಳಸುವುದರ ಮೂಲಕ ಸುಲಭ ಮಾಡಬಹುದು. ನೀವು ಅಲ್ಲಿ ನೋಡಿರ್ತಕ್ಕಂತಹ ಆ ಮಂಡಲದಲ್ಲಿ ನೋಡ್ತಾ ಇರತಕ್ಕಂತಹ ಬಲ್ಬ್ ಆಗಿರಬಹುದು, ವಿದ್ಯುತ್ ಕೋಶ ಆಗಿರಬಹುದು, ಅಥವಾ ಸ್ವಿಚ್ ಅಥವಾ ಒತ್ತುಗುಂಡಿ ಅಂತ ಏನು ಕರಿತೀವಿ ಅದಾಗಿರಬಹುದು, ಅಥವಾ ತಂತಿ ಆಗಿರಬಹುದು. ಇವೆಲ್ಲವೂ ಕೂಡ ನಾವು ಒಂದು ಸರಳ ಸಂಕೇತಗಳ ರೂಪದಲ್ಲಿ ಸೂಚಿಸಲು ಸಾಧ್ಯ ಆಗತ್ತೆ. ಆವಾಗ ನಾವು ಈ ಉಪಕರಣಗಳ ಸಂಪೂರ್ಣ ಚಿತ್ರವನ್ನು ಬರೆಯುವ ಬದಲಾಗಿ ಈ ಮಂಡಲದ ಚಿತ್ರವನ್ನು ಬಹಳ ಸರಳವಾಗಿ ಬರೆಯಬಹುದು. ಹಾಗಾದರೆ ನೀವು ಯೋಚನೆ ಮಾಡ್ತಾ ಇರಬಹುದು, ಈ ವಿದ್ಯುತ್ ಮಂಡಲವನ್ನು ಇನ್ನೂ ಸರಳವಾಗಿ ನಾವು ಹೇಗೆ ಬರೆಯಲು ಸಾಧ್ಯ? ನಿಮ್ಮ ಹತ್ರ ಉತ್ತರ ಇದೆಯಾ? ಯೋಚನೆ ಮಾಡಿ. ಹೌದು, ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿ ಇದೆ. ನಾವು ಇಲ್ಲಿ ನೋಡ್ತಾ ಇರತಕ್ಕಂತಹ ಸಲಕರಣೆಗಳ ಸಂಕೇತಗಳನ್ನು ಬಳಸುವುದರ ಮೂಲಕ ವಿದ್ಯುತ್ ಮಂಡಲವನ್ನು ಸೂಚಿಸಬಹುದು. ಹಾಗಾದರೆ ನೋಡೋಣವಾ ವಿದ್ಯುತ್ ಮಂಡಲವನ್ನು ಹೇಗೆ ಸಂಕೇತಗಳ ಬಳಕೆಯಿಂದ ಸರಳ ರೂಪದಲ್ಲಿ ಬರೆಯಬಹುದು ಅಂತ? ಬನ್ನಿ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಈಗ ಈ ಪ್ರಯೋಗದಲ್ಲಿ ನೀವು ಗಮನಿಸಿರ್ತಕ್ಕಂತಹ ಎಲ್ಲ ಸಲಕರಣೆಗಳು ಈಗ ಇಷ್ಟೊಂದು ಸರಳ ಒಂದು ಚಿತ್ರದ ರೂಪದಲ್ಲಿ ವಿದ್ಯುತ್ ಮಂಡಲದ ನಾವು ರಚನೆಯನ್ನು ತೋರಿಸಬಹುದು, ಸೂಚಿಸಬಹುದು. ಹಾಗಾದರೆ ಇದಕ್ಕೂ ಹಿಂದಿನ ಒಂದು ಚಿತ್ರಕ್ಕೂ ನೀವು ಹೋಲಿಸಿ, ಎಷ್ಟು ಸರಳ ಇದೆ ಅಲ್ವಾ ಇದು? ನಾವು ವಿದ್ಯುತ್ ಕೋಶ ಅಂದರೆ ಬ್ಯಾಟ್ರಿ, ಲೈಟ್ ಬಲ್ಬ್ ಮತ್ತು ಸ್ವಿಚ್ ಅಂದರೆ ಒತ್ತುಗುಂಡಿ, ಸೊ ಇದರ ನಾವು ಸಂಕೇತಗಳನ್ನು ಬಳಸಿದ್ದೀವಿ. ಆ ಸಂಕೇತಗಳು ಬಳಸುವುದರಿಂದ ಕಠಿಣತೆ ಕಡಿಮೆ ಆಗಿದೆ. ಈ ವಿದ್ಯುತ್ ಸಂಕೇತಗಳನ್ನು ಬಳಸುವುದರಿಂದ ನಮ್ಮ ವಿದ್ಯುತ್ ಶಕ್ತಿಯಲ್ಲಿ ನಾವು ಬಳಸ್ತಾ ಇರತಕ್ಕಂತಹ ವಿವಿಧ ಸಲಕರಣೆಗಳು ಮತ್ತು ಅವುಗಳ ಮಂಡಲ ನಕ್ಷೆ ಅಥವಾ ಮಂಡಲ ರಚನೆಯನ್ನು ನಾವು ಸರಳವಾಗಿ ತೋರಿಸಬಹುದು. ವಿದ್ಯುತ್ ಸಲಕರಣೆಗಳ ಸಂಕೇತಗಳನ್ನು ತಿಳ್ಕೊಂಡು ಈ ಒಂದು ರಚನೆ ಕಾರ್ಯವನ್ನು ಸುಲಭಗೊಳಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಿ, ಇಲ್ಲಿ ನೀವು ಇನ್ನೂ ಹಲವಾರು ಸಲಕರಣೆಗಳ ಸಂಕೇತಗಳನ್ನು ನೋಡಬಹುದು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಂಕೇತಗಳು ಬಳಸಿ ಬರೆಯಿರಿ ಅಂತ ಹೇಳಿದಾಗ ಈ ಸಂಕೇತಗಳನ್ನು ನೀವು ಬಳಸಿ ಬರೆಯಬೇಕಾಗತ್ತೆ. ವಿದ್ಯುತ್ ಸಲಕರಣೆಗಳನ್ನು ಬಿಡಿಸುವುದು ಕಷ್ಟ,
ಆದರೆ ವಿದ್ಯುತ್ ಸಂಕೇತಗಳನ್ನು ಬಳಸುವುದರಿಂದ ನಮಗೆ ವಿದ್ಯುತ್ ಮಂಡಲ ಬಹಳ ಸರಳವಾಗುತ್ತೆ. ಮನೆಯಲ್ಲಿ ಕೆಲವೊಮ್ಮೆ ನಾವು ಬಟ್ಟೆಗಳನ್ನು ಐರನ್ ಮಾಡಲು ಅಯನ್ ಬಾಕ್ಸನ್ನು ಯೂಸ್ ಮಾಡ್ತೀವಿ. ನಮಗೆ ಬೇಸಿಗೆಯಲ್ಲಿ ಸೆಕೆ ಅನಿಸಿದಾಗ ಫ್ಯಾನನ್ನು ಬಳಸ್ತೀವಿ. ಕತ್ತಲಿದ್ದಾಗ ನಮ್ಮ ಬೆಳಕು ಪಡೆಯಲು ಬಲ್ಬ್ಗಳನ್ನು ಬಳಸ್ತೀವಿ. ಈಗ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಬನ್ನಿ ಆ ಪ್ರಶ್ನೆ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಗಮನಿಸ್ತಾ ಇದ್ದೀರಾ? ವಿದ್ಯುತ್ ಬಲ್ಬ್ ಏಕೆ ಬಿಸಿಯಾಗುತ್ತದೆ? ಆನ್ ಆಗಿರ್ತಕ್ಕಂತಹ ವಿದ್ಯುತ್ ಬಲ್ಬ್ ಇದು ಏಕೆ ಬಿಸಿಯಾಗುತ್ತದೆ ಅಂತ ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನಿಮಗೆ. ನೀವು ಹೇಳ್ತಾ ಇರತಕ್ಕಂಥದ್ದು ಸರಿ ಇದೆ. ವಿದ್ಯುತ್ ಶಕ್ತಿ ಪ್ರವಹಿಸಿದಾಗ ವಿದ್ಯುತ್ ಬಲ್ಬಲ್ಲಿ ಇರ್ತಕ್ಕಂತಹ ಆ ಫಿಲಮೆಂಟ್ ಏನಿದೆ, ಅಲ್ಲಿ ಫಿಲಮೆಂಟ್ ಏನು ಗಮನಿಸ್ತಾ ಇದ್ದೀರಾ, ಆ ಫಿಲಮೆಂಟು ವಿದ್ಯುತ್ ಶಕ್ತಿ ಪ್ರವಹಿಸಿದಾಗ ಬಿಸಿಯಾಗಲು ಪ್ರಾರಂಭಿಸುತ್ತದೆ. ಅದು ಅತಿಯಾದ ಪ್ರಮಾಣದಲ್ಲಿ ಬಿಸಿಯಾಗುತ್ತಾ ಕೊನೆಗೆ ತನ್ನ ಮೂಲಕ ಬೆಳಕನ್ನು ಉತ್ಪತ್ತಿ ಮಾಡುತ್ತೆ. ಈ ಬಲ್ಬು ಮತ್ತು ಅದರಲ್ಲಿರ್ತಕ್ಕಂತಹ ಫಿಲಮೆಂಟ್ ತಂತಿಯು ಏಕೆ ಬಿಸಿಯಾಯಿತು? ಹಾಗಾದರೆ ಇಲ್ಲಿ ನಮಗೆ ವಿದ್ಯುತ್ ಶಕ್ತಿ ಒಂದು ಶಕ್ತಿಯನ್ನು ನಾವು ಕೊಟ್ವಿ. ಅಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥದ್ದು ಯಾವ ಶಕ್ತಿ? ಹೌದು, ನೀವು ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಸರಿ ಇದೆ. ಅಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥದ್ದು ಉಷ್ಣಶಕ್ತಿ. ಏಕೆ ಫಿಲಮೆಂಟ್ನಲ್ಲಿ ಉಷ್ಣಶಕ್ತಿ ಉತ್ಪತ್ತಿಯಾಯಿತು? ಅದರಲ್ಲಿ ಏನು ಬದಲಾವಣೆಗಳಾದವು? ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಯಾವುದೇ ಒಂದು ತಂತಿಯನ್ನು ತೆಗೆದುಕೊಂಡರೆ, ಯಾವುದೇ ಒಂದು ವಾಹಕವನ್ನು ತೆಗೆದುಕೊಂಡರೆ ಅದರಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನುಗಳು ಚಲನೆ ಮಾಡುವುದರಿಂದ ನಾವು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಂತ ಕರಿತೀವಿ. ಯಾವುದೇ ಒಂದು ವೈರ್ ತಗೊಂಡ್ರೆ, ಯಾವುದೇ ಒಂದು ತಂತಿಯನ್ನು ತೆಗೆದುಕೊಂಡ್ರೆ ಆ ಒಂದು ವಾಹಕದಲ್ಲಿ ಪರಮಾಣುಗಳು ಇರುತ್ತವೆ. ಜೊತೆಗೆ ಆ ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳು ಇರುತ್ತವೆ. ಆ ಎಲೆಕ್ಟ್ರಾನುಗಳು ಚಲನೆ ಮಾಡುವುದನ್ನು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಟ್ರಾನುಗಳು ಚಲನೆ ಮಾಡುವುದನ್ನು ನಾವು ಪ್ರವಾಹ ಅಂದರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹಾಗಾದರೆ ವಿದ್ಯುತ್ ಪ್ರವಾಹ ಅಂದರೆ ಅದು ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಾನುಗಳ ಪ್ರವಾಹ, ವಿಸ್ಥಾನಿತ ಎಲೆಕ್ಟ್ರಾನುಗಳು ಅಂತ ಕರಿತೀವಿ. ಹಾಗಾದರೆ ಈ ಎಲೆಕ್ಟ್ರಾನುಗಳು ಚಲನೆ ಮಾಡುವಾಗ ಅದರೊಳಗಿರ್ತಕ್ಕಂತಹ ಪರಮಾಣುಗಳ ಜೊತೆಗೆ ಅದು ಡಿಕ್ಕಿಯನ್ನು ಹೊಡೆಯುತ್ತವೆ. ಪರಮಾಣುಗಳು ಕೆಲವೊಮ್ಮೆ ಈ ಎಲೆಕ್ಟ್ರಾನುಗಳ ಚಲನೆಗೆ ಅಡ್ಡಿಯಾಗುತ್ತವೆ. ಹಾಗೆ ಡಿಕ್ಕಿ ಹೊಡೆದಾಗ ಅಥವಾ ಅಡಚಣೆಗಳು ಉಂಟಾದಾಗ ಆ ತಂತಿ ಬಿಸಿಯಾಗಲು ಪ್ರಾರಂಭಿಸುತ್ತದೆ. ಹೆಚ್ಚಿನ ಎಲೆಕ್ಟ್ರಾನುಗಳು ಡಿಕ್ಕಿ ಹೊಡೆದರೆ ಈ ಒಂದು ತಂತಿಯು ಹೆಚ್ಚು ಬಿಸಿಯಾಗುತ್ತದೆ. ಹಾಗಾದರೆ ಐರನ್ ಬಾಕ್ಸ್ನ ನಾವು ನೋಡಿದಾಗ ಅದರ ತಾಪ ಅತಿ ಹೆಚ್ಚಾಗಿದೆ ಅನ್ನೋ ಅನುಭವ ನಮಗೆ ಗೊತ್ತಿದೆ. ಇಲ್ಲಿ ನೀವು ನೋಡಿದ್ರೆ ಐರನ್ ಬಾಕ್ಸ್ ಇದೆ, ಎಲೆಕ್ಟ್ರಿಕ್ ಸ್ಟವ್ ಇದೆ ಮತ್ತು ಫ್ಯೂಸ್ ಇದೆ. ಹೇಗೆ ನಮ್ಮ ವಿದ್ಯುತ್ ಬಲ್ಬಲ್ಲಿ ಇರ್ತಕ್ಕಂಥ ಫಿಲಮೆಂಟು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ, ಅದೇ ರೀತಿ ಈ ಫ್ಯೂಸ್ನಲ್ಲಿ ಇರ್ತಕ್ಕಂತಹ ತಂತಿಯು ಸಹ ಕಾರ್ಯವನ್ನು ನಿರ್ವಹಿಸಿ ಅದು ಹೆಚ್ಚಿನ ವೋಲ್ಟೇಜ್ ಮನೆಯೊಳಗೆ ಬರುವುದನ್ನು ತಡೆಯುತ್ತೆ. ಹಾಗಾದರೆ ಈ ಎಲ್ಲ ಉಪಕರಣಗಳಲ್ಲಿ ನಾವು ಒಂದು ಪರಿಣಾಮವನ್ನು ನೋಡ್ತಾ ಇದ್ದೀವಿ. ಅದೇನು ಅಂತಂದರೆ ಉಷ್ಣ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದರಲ್ಲೂ ಸಹ ಉಷ್ಣ ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗಾದರೆ ನಾವು ಏನು ತೀರ್ಮಾನಿಸಬಹುದು? ವಿದ್ಯುತ್ ಪ್ರವಾಹದಿಂದ ಕೆಲವೊಂದು ಉಪಕರಣಗಳಲ್ಲಿ ಅಥವಾ ಕೆಲವೊಂದು ವಾಹಕಗಳಲ್ಲಿ ಉಷ್ಣ ಉತ್ಪತ್ತಿಯಾಗುತ್ತದೆ. ಇದನ್ನು ನಾವು ಏನಂತ ಕರಿತೀವಿ? ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ಪರಿಣಾಮವನ್ನು ನಾವು ಕಲ್ತಿದ್ದೀವಿ. ಮತ್ತು ಅದು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಉಷ್ಣ ಉತ್ಪತ್ತಿ ಆಗ್ತಕ್ಕಂಥದ್ದನ್ನ ಅನ್ನೋದನ್ನು ಪಟ್ಟಿ ಮಾಡಿದ್ವಿ. ಇಂತಹ ಇನ್ನಷ್ಟು ಉಷ್ಣೋತ್ಪನ್ನ ಪರಿಣಾಮದ ನಮ್ಮ ದಿನನಿತ್ಯ ಜೀವನದ ಅನ್ವಯಗಳನ್ನು ನೀವು ಪಟ್ಟಿ ಮಾಡಿ ವಿದ್ಯುತ್ತಿನ ಪರಿಣಾಮಗಳಲ್ಲಿ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮವನ್ನು ನೋಡಿದ್ದೀವಿ. ಈ ಪ್ರಯೋಗದಲ್ಲಿ ಇನ್ನೊಂದು ಪರಿಣಾಮ ಏನು ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ವಿದ್ಯುತ್ ಶಕ್ತಿಯ ಮತ್ತೊಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗದ ಹೆಸರನ್ನು ನಾವು ಕೊನೆಗೆ ತಿಳ್ಕೊಳ್ಳೋಣ. ಮೊದಲಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಗಮನಿಸಿ. ಬ್ಯಾಟ್ರಿಗಳು, 1 ಅಥವಾ 2 ಬ್ಯಾಟ್ರಿಗಳು, ತಾಮ್ರದ ತಂತಿ, ಟೇಪ್, ವೈರ್ಗಳು ಮತ್ತು
ದಿಕ್ಸೂಚಿ. ಈಗ ನಾವು ಪ್ರಯೋಗವನ್ನು ಪ್ರಾರಂಭಿಸೋಣ. ಮೊದಲಿಗೆ 2 ಬ್ಯಾಟ್ರಿಗಳು ಏನು ನೋಡಿದ್ವಿ ಅದನ್ನು ಒಂದಕ್ಕೊಂದು ಸಂಪರ್ಕಿಸಿ ಧನಾಗ್ರ ಇಲ್ಲಿ ಮತ್ತು ಇನ್ನೊಂದು ಇಲ್ಲಿ ಋಣಾಗ್ರ ಬರುವಂತೆ ಟೇಪನ್ನು ಸುತ್ತೋಣ. ಹಾಗೆಯೇ ಧನಾಗ್ರದ ಹತ್ರ ಒಂದು ವೈರ್ ಮತ್ತು ಋಣಾಗ್ರ ಹತ್ರ ಮತ್ತೊಂದು ವೈರನ್ನು ಸಂಪರ್ಕಿಸೋಣ. ನಾವು ಮೊದಲೇ ದಿಕ್ಸೂಚಿಯನ್ನು ತಗೊಂಡು ವಿದ್ಯುತ್ತಿಗೆ ಸಂಪರ್ಕಿಸದೇ ಇರತಕ್ಕಂತಹ ತಾಮ್ರದ ತಂತಿಯನ್ನು ಇದರ ಬಳಿ ಕಾಂತಸೂಚಿಯ ಬಳಿ ಅಥವಾ ದಿಕ್ಸೂಚಿಯ ಬಳಿ ತೆಗೆದುಕೊಂಡು ಹೋಗೋಣ. ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ನೋಡಿ. ಏನು ಗಮನಿಸಿದ್ರಿ? ಯಾವುದೇ ಬದಲಾವಣೆ ಇಲ್ಲಿ ಆಗ್ತಾ ಇಲ್ಲ. ಹಾಗಾದರೆ ಈಗ ನಾವು ಇರತಕ್ಕಂಥ ವಿದ್ಯುತ್ ಕೋಶಕ್ಕೆ ತಾಮ್ರದ ತಂತಿಯನ್ನು ಸಂಪರ್ಕಿಸಿ ಮತ್ತೆ ಹತ್ತಿರ ತಂದು ನೋಡೋಣ. ಅದೇ ರೀತಿ ನಾನು ಬೇರೆ ಇನ್ಯಾವುದೇ ವಸ್ತುವಿನ ಹತ್ತಿರ ತಗೊಂಡು ಹೋದಾಗ ಅದು ಸಂಪರ್ಕ ಹತ್ತಿರ ಹೋದಾಗ ಯಾವುದೇ ಬದಲಾವಣೆ ಕಾಣಿಸ್ತಾ ಇಲ್ಲ ನಮಗೆ ದಿಕ್ಸೂಚಿಯಲ್ಲಿ. ವಿದ್ಯಾರ್ಥಿಗಳೇ, ಈಗ ನಾವು ತಾಮ್ರದ ತಂತಿಯನ್ನು ವಿದ್ಯುತ್ ಕೋಶಕ್ಕೆ ಕನೆಕ್ಷನ್ ಮಾಡಿದ್ದೀವಿ, ಸಂಪರ್ಕ ಸಾಧಿಸಿದ್ದೀವಿ. ಇಲ್ಲಿ ನೀವು ನೋಡಬಹುದು ಸಂಪರ್ಕ ಸಾಧಿಸಿದ್ದೀವಿ. ಈಗ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಈಗ ನಾನು ಇದನ್ನು ಕಾಂತಸೂಚಿ ಹತ್ರ ಅಥವಾ ದಿಕ್ಸೂಚಿ ಹತ್ರ ತೆಗೆದುಕೊಂಡು ಹೋಗ್ತೇನೆ. ಏನಾಗಬಹುದು ಯೋಚನೆ ಮಾಡಿ ನೋಡೋಣವಾ ವಿದ್ಯುತ್ತಿಂದ ಏನಾಗತ್ತಿಲ್ಲಿ ಅಂತ. ಓಹೋ, ಏನೋ ಆಗ್ತಾ ಇದೆ ಅಲ್ಲಿ. ಏನಾಯಿತು? ಇನ್ನೊಂದ್ಸಲ ನೋಡೋಣ. ಈಗ ದಿಕ್ಸೂಚಿ ನಿಂತಿದೆ, ದಿಕ್ಪಲ್ಲಟ ಆಗ್ತಾ ಇಲ್ಲ. ತಾಮ್ರತಂತಿ ಹತ್ರ ಹೋದ ತಕ್ಷಣ ದಿಕ್ಪಲ್ಲಟ ಆಗ್ತಾ ಇದೆ. ತಾಮ್ರತಂತಿಯಲ್ಲಿ ವಿದ್ಯುತ್ ಪ್ರವಾಹ ಇದೆ. ಹಾಗಾದರೆ ಈ ವಿದ್ಯುತ್ ಪ್ರವಾಹ ಏನೋ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ತಂತಿಯಲ್ಲಿ. ಏನು ಪರಿಣಾಮ ಆಗಿರ್ಬೋದು ಯೋಚಿಸಿ. ಹೌದು ವಿದ್ಯಾರ್ಥಿಗಳೇ, ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿ ಇದೆ. ತಾಮ್ರತಂತಿಯಲ್ಲಿ ವಿದ್ಯುತ್ ಹರಿಯುವ ಸಮಯದಲ್ಲಿ ಅದರ ತಾಮ್ರತಂತಿಯ ಸುತ್ತ ಕಾಂತಶಕ್ತಿ ಉತ್ಪತ್ತಿಯಾಗಿದೆ. ಸೊ ವಿದ್ಯುತ್ತು ಯಾವುದೇ ತಂತಿಯಲ್ಲಿ ಹರಿಯಲಿ ಅದರ ಸುತ್ತ ಒಂದು ಕಾಂತಶಕ್ತಿ ಉತ್ಪತ್ತಿಯಾಗಿರುತ್ತೆ. ಸೊ ವಿದ್ಯುತ್ತಿನ ಈ ಒಂದು ಪರಿಣಾಮವನ್ನು ನಾವು ವಿದ್ಯುತ್ತಿನ ಕಾಂತೀಯ ಪರಿಣಾಮ ಅಂತ ಕರಿತೀವಿ. ಹಾಗಾದರೆ ವಿದ್ಯುತ್ತಿಂದ ಯಾವುದೇ ಒಂದು ತಂತಿಯಲ್ಲಿ ವಿದ್ಯುತ್ ಹರಿತಾ ಇದ್ದರೆ ಆ ತಂತಿಯ ಸುತ್ತ ಕಾಂತಶಕ್ತಿ ಉತ್ಪತ್ತಿ ಆಗೋದನ್ನ ನಾವು ವಿದ್ಯುತ್ತಿನ ಕಾಂತೀಯ ಪರಿಣಾಮ ಅಂತ ಕರಿಬಹುದು. ಈ ಒಂದು ಚಟುವಟಿಕೆಯನ್ನು ನೀವು ಸಹ ಮಾಡಬಹುದು. ಬಹಳ ಸರಳ ಚಟುವಟಿಕೆ. ವಿದ್ಯಾರ್ಥಿಗಳೇ, ಈಗಷ್ಟೇ ನೀವು ನೋಡಿರ್ತಕ್ಕಂತಹ ಪ್ರಯೋಗದಲ್ಲಿ ವಿದ್ಯುತ್ ಶಕ್ತಿಯಿಂದ ಯಾವ ಶಕ್ತಿ ಉಂಟಾಯಿತು? ಹೌದು, ಕಾಂತಶಕ್ತಿ. ಈ ರೀತಿಯಾಗಿ ಆ ಒಂದು ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿರುವಾಗ ಅದರ ಸುತ್ತ ಕಾಂತಶಕ್ತಿ ಉಂಟಾಗಿರೋದನ್ನು ನಾವು ನೋಡಿದ್ದೀವಿ. ವಿದ್ಯುತ್ತಿನ ಕಾಂತೀಯ ಪರಿಣಾಮ. ಇಲ್ಲಿವರೆಗೆ ನಾವು ವಿದ್ಯುತ್ತಿನ ಕಾಂತೀಯ ಪರಿಣಾಮದ ಪ್ರಯೋಗವನ್ನು ನೋಡಿದ್ದೀವಿ. ಈಗ ಈ ಒಂದು ಪರಿಣಾಮವನ್ನು ಆಧರಿಸಿ ಮನೆಯಲ್ಲಿ ನಾವು ಬಳಸುವ ಉಪಕರಣಗಳು ಯಾವುದಾದ್ರೂ ಇದೆಯಾ? ವಿದ್ಯುತ್ ಕಾಂತೀಯ ಪರಿಣಾಮದ ಅನ್ವಯ ನಾವು ಒಂದು ಎಲೆಕ್ಟ್ರಿಕ್ ಬೆಲ್. ಈ ಎಲೆಕ್ಟ್ರಿಕ್ ಬೆಲ್ಲಲ್ಲಿ ನೀವು ಗಮನಿಸಬಹುದು, ಇಲ್ಲಿ ವಾಹಕ ತಂತಿ ಇದೆ. ಆ ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿದಾಗ ಈ ಒಂದು ಕಬ್ಬಿಣದ ದಂಡವನ್ನು ಆಕರ್ಷಣೆ ಮಾಡುತ್ತೆ. ಆಗ ಇಲ್ಲಿ ಗಂಟೆ ಅದನ್ನು ಬಾರಿಸಿದಾಗ ನಮಗೆ ಶಬ್ದ ಕೇಳಿಸುತ್ತೆ. ಇದೇ ರೀತಿ ಮತ್ತಷ್ಟು ಉಪಕರಣಗಳು, ಫ್ಯಾನ್ ಇರಬಹುದು, ಮೋಟಾರ್ ಇರಬಹುದು, ಸ್ಪೀಕರ್ ಇರಬಹುದು. ವಿದ್ಯುತ್ ಹರಿದ ತಕ್ಷಣ ಅದರ ಸುತ್ತ ಕಾಂತಶಕ್ತಿ ಏನು ಉಂಟಾಗತ್ತೆ, ಆ ಕಾಂತಶಕ್ತಿಯ ಪರಿಣಾಮವಾಗಿ ನಮಗೆ ಫ್ಯಾನು ತಿರುಗಲು ಪ್ರಾರಂಭ ಮಾಡುತ್ತೆ. ಮೋಟಾರದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಮೋಟಾರು ಕೆಲಸ ಮಾಡುತ್ತದರಲ್ಲಿ. ಮಧ್ಯದಲ್ಲಿರ್ತಕ್ಕಂತಹ ಸ್ಪೀಕರ್ನ ಒಳಭಾಗನೂ ನೀವು ನೋಡ್ತಾ ಇದ್ದೀರಾ. ಅಲ್ಲೂ ಕೂಡ ವಿದ್ಯುತ್ತಿನ ಕಾಂತಶಕ್ತಿಯಿಂದ, ಕಾಂತೀಯ ಪರಿಣಾಮದಿಂದ ಆ ಒಂದು ಸ್ಪೀಕರ್ನ ಪರದೆ ಏನಿರುತ್ತೆ, ಮುಂಭಾಗದಲ್ಲಿ ಕೇಂದ್ರದಲ್ಲಿ ಪರದೆ ಏನಿರುತ್ತೆ, ಆ ಪರದೆ ಅದು ಕಂಪನ ಮಾಡಲು ಪ್ರಾರಂಭ ಮಾಡುತ್ತೆ, ಶಬ್ದ ಉತ್ಪತ್ತಿ ಮಾಡುತ್ತೆ. ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮವೂ ಇರಬೇಕು, ವಿದ್ಯುತ್ತಿನ ಕಾಂತೀಯ ಪರಿಣಾಮವೂ ಇರಬೇಕು. ಅಂತಹ ಒಂದು ಸಾಧನವನ್ನು ನೀವು ಹೆಸರಿಸ್ತೀರಾ? ಯಾವುದ್ಯಾವುದು? ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ ಫಸ್ಟ್ ಏನು ಕಲ್ತ್ವಿ ಅದು, ಮತ್ತು ವಿದ್ಯುತ್ತಿನ ಕಾಂತೀಯ ಪರಿಣಾಮ ಎರಡನೆಯ ಪರಿಣಾಮ ನಾವೇನು ಕಲ್ತ್ವಿ. ಈ ಎರಡು ಪರಿಣಾಮಗಳನ್ನು ಹೊಂದಿರತಕ್ಕಂತಹ ಒಂದು ವಿದ್ಯುತ್ ಉಪಕರಣ
ಯಾವುದು? ಒಂದು ಉದಾಹರಣೆ, ಹೇರ್ ಡ್ರೈಯರ್ನಲ್ಲಿ ಉಷ್ಣನೂ ಉತ್ಪತ್ತಿ ಆಗುತ್ತೆ, ಏಕೆಂದರೆ ನೀರಿನ ಅಂಶವನ್ನು ಒಣಗಿಸಲಿಗೋಸ್ಕರ ಅದರಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸನೂ ಆಗುತ್ತೆ. ಜೊತೆಗೆ ಗಾಳಿಯನ್ನು ಬೀಸಲಿಕ್ಕಾಗಿ ಆ ಒಂದು ಮೋಟಾರ್ ತಿರುಗುವಂತೆ ನಾವು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಇದೇ ರೀತಿ ನೀವು ಮತ್ತಷ್ಟು ಒಂದು ಪರಿಣಾಮವನ್ನು ಆಧರಿಸಿ ಅಥವಾ ಒಂದಕ್ಕಿಂತ ಹೆಚ್ಚು ಪರಿಣಾಮಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಉಪಕರಣಗಳನ್ನು ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ನೀವು ಈಗಷ್ಟೇ ಪ್ರಯೋಗಗಳಲ್ಲಿ ನೋಡಿದ್ರಿ ಮತ್ತು ನಮ್ಮ ಜೀವನದಲ್ಲೂ ನಾವು ನೋಡಿದ್ದೀವಿ. ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮದಲ್ಲಿ ವಿದ್ಯುತ್ ಬಲ್ಬ್ನಲ್ಲಿ ಉಷ್ಣ ಉತ್ಪತ್ತಿಯಾಗುತ್ತೆ, ಅದರಿಂದ ನಮಗೆ ಬೆಳಕು ಬರುತ್ತೆ. ಬೆಳಕಿಂದ ನಮಗೆ ಉಪಯೋಗ ಇದೆ ವಿನಃ ಆ ಉಷ್ಣದಿಂದ ಉಷ್ಣಶಕ್ತಿಯಿಂದ ನಮಗೆ ಬಲ್ಬಲ್ಲಿ ವಿದ್ಯುತ್ ಬಲ್ಬ್ನಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಆ ವಿದ್ಯುತ್ ಶಕ್ತಿ ಉಷ್ಣಶಕ್ತಿಯ ರೂಪದಲ್ಲಿ ಪೋಲಾಗಿ ಹೋಗ್ತಾ ಇದೆ. ಹಾಗಾದರೆ ನಾವು ಅದನ್ನು ತಡೆಗಟ್ಟಬಹುದಾ? ಅಂತಹ ಬಲ್ಬ್ಗಳನ್ನು ನಾವು ಹೊರತುಪಡಿಸಿ ಬೇರೆ ಇನ್ಯಾವ ಪರ್ಯಾಯಗಳನ್ನು ಯೋಚನೆ ಮಾಡಬಹುದಾ? ಯೋಚನೆ ಮಾಡಿ. ಮನೆಗಳಲ್ಲಿ ತಾಪದೀಪ್ತ ಬಲ್ಬ್ಗಳು ಅಂದರೆ ಹೆಚ್ಚು ಉಷ್ಣಶಕ್ತಿಯನ್ನು ಕೊಡ್ತಕ್ಕಂತಹ ಬಲ್ಬ್ಗಳನ್ನು ನಾವು ಬಳಸ್ತಾ ಇದ್ವಿ. ಆದರೆ ಕಾಲಕ್ರಮೇಣ ವಿದ್ಯುತ್ ಶಕ್ತಿ ನಷ್ಟ ಆಗ್ತಾ ಇರೋದನ್ನ ಗಮನಿಸಿ ನಾವು ಈ ರೀತಿಯಾಗಿರ್ತಕ್ಕಂತಹ ಕಿರು ಪ್ರತಿದೀಪ್ತ ಬಲ್ಬ್ಗಳು ಮತ್ತು ದ್ಯುತಿ ಉತ್ಸರ್ಜಕ ದ್ವಿವಿದ್ಯುದಾಗ್ರ ಬಲ್ಬ್ ಅಂದರೆ CFL ಬಲ್ಬ್ ಮತ್ತು LED ಬಲ್ಬ್ ಅಂತ ನಾವು ಕರಿತೀವಿ. ಇದನ್ನು ನಾವು ಏಕೆ ಬಳಸಬೇಕು? ಈ ಬಲ್ಬ್ಗಳಲ್ಲಿ ಮತ್ತು ತಾಪದೀಪ್ತ ಬಲ್ಬಲ್ಲಿ ಇರ್ತಕ್ಕಂಥ ಮುಖ್ಯ ವ್ಯತ್ಯಾಸ, ಇಲ್ಲಿ ಹೆಚ್ಚು ಪ್ರಮಾಣದ ಉಷ್ಣ ಉತ್ಪತ್ತಿ ಆಗುವುದಿಲ್ಲ. ಹಾಗಾದರೆ ಈ ಬಲ್ಬ್ಗಳನ್ನು ಬಳಸಿದರೆ ಒಂದು, ವಿದ್ಯುತ್ ಶಕ್ತಿ ಉಳಿತಾಯ ಆಗತ್ತೆ. ಎರಡನೇದು, ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ದಂಗಾಗತ್ತೆ. ವಿದ್ಯುತ್ತಿನ ವೆಚ್ಚ ಕಡಿಮೆ ಆಗತ್ತೆ. ನಾವು ತಾಪದೀಪ್ತ ಬಲ್ಬ್ಗಳು, ಉಷ್ಣವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ತಾಪದೀಪ್ತ ಬಲ್ಬ್ಗಳನ್ನು ಬಳಸೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕಲ್ವಾ? ನೀವು ಅದನ್ನು ಮಾಡ್ತಾಯಿದ್ದೀರಾ ಮನೆಗಳಲ್ಲಿ? ನಾನು ನಿಮಗೆ ಕೇಳೋ ಪ್ರಶ್ನೆ ಏನಂತಂದರೆ, ಈ ಮೂರನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಏನರ ಇಳಿಕೆ ಕ್ರಮ? ಅತಿ ಹೆಚ್ಚು ವಿದ್ಯುತ್ ಯಾವುದು ಬಳಸುತ್ತೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ತು ಯಾವುದು ಬಳಸುತ್ತೆ, ತುಂಬ ಕಡಿಮೆ ವಿದ್ಯುತ್ತನ್ನು ಬಳಸಿ ಹೆಚ್ಚು ಬೆಳಕು ಕೊಡತಕ್ಕಂತಹ ವಿದ್ಯುತ್ ಬಲ್ಬ್ನ ವಿಧ ಯಾವುದು? ಈ ಪ್ರಶ್ನೆಗಳಿಗೆ ನೀವು ಯೋಚನೆ ಮಾಡ್ತೀರಾ? ಬನ್ನಿ ನೋಡೋಣ ನೀವು ಬರೆದಿರ್ತಕ್ಕಂಥ ಕ್ರಮ ಸರಿ ಇದೆಯಾ ಅಂತ. ಸೊ ವಿವಿಧ ರೀತಿಯ ಬಲ್ಬ್ಗಳಲ್ಲಿ ವಿದ್ಯುತ್ ಬಳಕೆಯ ಪ್ರಮಾಣದ ಹೋಲಿಕೆಯನ್ನು ಮಾಡೋಣ. ಮೊದಲಿಗೆ ತಾಪದೀಪ್ತ ಬಲ್ಬ್ಗಳು, ಇದು ಬಹುಶಃ ನೀವು ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅತಿ ಹೆಚ್ಚು ಪ್ರಮಾಣದ ವಿದ್ಯುತ್ತನ್ನು ಬಳಕೆ ಮಾಡುತ್ತೆ. ಕಿರು ಪ್ರತಿದೀಪ್ತ ಬಲ್ಬ್ಗಳು ಅಂದರೆ CFL ಬಲ್ಬ್ಗಳು, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲೈಟ್ಸ್, ಟ್ಯೂಬ್ ಲೈಟ್ನಂತಹ ಅಥವಾ ಕಿರು ಟ್ಯೂಬ್ ಲೈಟ್ಗಳು ಏನಿದ್ದಾವೆ, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲೈಟ್ಸು, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಬಳಕೆ ಮಾಡುತ್ತೆ. ಇನ್ನು ಅತಿ ಕಡಿಮೆ ವಿದ್ಯುತ್ತನ್ನು ಬಳಕೆ ಮಾಡಿ ನಮಗೆ ಬೆಳಕು ನೀಡ್ತಕ್ಕಂಥದ್ದು LED ಬಲ್ಬ್ಗಳು. ನೋಡಿದ್ರ ವಿದ್ಯಾರ್ಥಿಗಳೇ, ನೀವು ಬರೆದಿರ್ತಕ್ಕಂಥದ್ದು ಸರಿ ಇದೆಯಲ್ವಾ? ನೀವು ಈ ವಿಚಾರವನ್ನು ನಿಮ್ಮ ಮನೆಗಳಲ್ಲಿ ನಿಮ್ಮ ಪೋಷಕರಿಗೂ ಗಮನಕ್ಕೆ ತನ್ನಿ. ವಿದ್ಯಾರ್ಥಿಗಳೇ, ಈ ವಿದ್ಯುತ್ತು ಶಕ್ತಿ ನಾವು ಏನು ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ, ಆ ಉಪಕರಣಗಳು ಏನಾಗಿರ್ತವೆ, ಅದು ಉತ್ತಮ ಗುಣಮಟ್ಟದ ಉಪಕರಣಗಳಾಗಿರಬೇಕಾಗತ್ತೆ. ಹಾಗಾದರೆ ನಾವು ಅಂಗಡಿಗೆ ಉಪಕರಣಗಳನ್ನು ಕೊಂಡ್ಕೊಳ್ಳೋಕ್ಕೆ ಹೋದಾಗ ಅವನು ಏನೇ ಆಗಿರಬಹುದು, ಮಿಕ್ಸರ್ ಆಗಿರಬಹುದು, ಐರನ್ ಬಾಕ್ಸ್ ಆಗಿರಬಹುದು, ಫ್ಯಾನ್ ಆಗಿರಬಹುದು, ಯಾವುದೇ ಉಪಕರಣ ಆಗಿರ್ಬೋದು, ಅಂಗಡಿ ಮಾಲೀಕ ಇದು ಚೆನ್ನಾಗಿದೆ ಅಂತಲೇ ಅವನು ನಮಗೆ ಮಾರಾಟವನ್ನು ಮಾಡ್ತಾನೆ. ಆದರೆ ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ಪರೀಕ್ಷೆ ಮಾಡೋರು ಯಾರು? ಗಮನಿಸ್ತಾ ಇದ್ದೀರಾ ಅಲ್ಲಿ? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಈ ಒಂದು ಸಂಸ್ಥೆ ನಮಗೆ ವಿದ್ಯುತ್ ಉಪಕರಣಗಳ ಗುಣಮಟ್ಟವನ್ನು ಸೂಚಿಸುತ್ತೆ. ಉಪಕರಣಗಳ ಮೇಲೆ ISI ಗುರುತನ್ನು ಹಾಕುವುದರ ಮೂಲಕ ಈ ಸಂಸ್ಥೆಯು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಸಂಸ್ಥೆಯು ನಮಗೆ ವಿದ್ಯುತ್ ಉಪಕರಣಗಳು ಉತ್ತಮ ಗುಣಮಟ್ಟದ್ದಾಗಿದೆ, ಅದನ್ನು ನೀವು ಬಳಕೆ ಮಾಡಬಹುದು ಎಂದು ಅಧಿಕೃತವಾಗಿ ತಿಳಿಸಿಕೊಡುತ್ತೆ. ಈ ಗುರುತು ಇಲ್ಲದೇ ಇರತಕ್ಕಂತಹ ವಿದ್ಯುತ್ ಉಪಕರಣಗಳನ್ನು ಕೊಂಡುಕೊಂಡ್ರೆ ಅದರಲ್ಲಿ ಅಪಘಾತಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ವಿದ್ಯುತ್ ಶಕ್ತಿಯ ಬಗ್ಗೆ ನಾವು ಗಮನಿಸಿದ್ದೀವಿ. ಈಗ ಕಾಂತದ ಬಗ್ಗೆ ನಾವು ಕಲಿಯೋಣ.
ಬನ್ನಿ ಈ ಒಂದು ಪ್ರಯೋಗವನ್ನು ನಾವು ಮಾಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ನೋಡ್ತಾ ಇರ್ತಕ್ಕಂತಹ ಚಟುವಟಿಕೆ ಫ್ಲೋಟಿಂಗ್ ಪೇಪರ್ ಕ್ಲಿಪ್ ಅಂತ. ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಒಂದು ಪೇಪರ್ ಕ್ಲಿಪ್, ಒಂದು ಡ್ರಾಯಿಂಗ್ ಪಿನ್ ಮತ್ತು ಒಂದು ನೈಲಾನ್ ತಂತಿ. ಈ ರೀತಿಯಾಗಿರ್ತಕ್ಕಂತಹ ನೈಲಾನ್ ತಂತಿ. ಸೊ ಈ ವಸ್ತುಗಳನ್ನು ಬಳಸಿ ಈಗ ನಾವು ಈ ಪೇಪರ್ ಕ್ಲಿಪ್ಪನ್ನು ಗಾಳಿಯಲ್ಲಿ ತೇಲುವಂತೆ ಮಾಡೋಣ. ಸೊ ಯಾವುದೇ ಸಹಾಯವಿಲ್ಲದೆ ಈ ಪೇಪರ್ ಕ್ಲಿಪ್ಪು ಗಾಳಿಯಲ್ಲಿ ತೇಲಬೇಕು. ಹೇಗೆ ಮಾಡೋದು ನೋಡಿ. ನಾವು ಪೇಪರ್ ಕ್ಲಿಪ್ಪನ್ನು ಈ ರೀತಿಯಾಗಿ ನೈಲಾನ್ ವೈರ್ನ ಮೂಲಕ ನಾವು ಬಿಗಿ ಮಾಡಬೇಕು. ಒಂದು ತುದಿಯಲ್ಲಿ ಪೇಪರ್ ಕ್ಲಿಪ್ನ ಕಟ್ಟಬೇಕು, ಮತ್ತೊಂದು ತುದಿಯಲ್ಲಿ ಡ್ರಾಯಿಂಗ್ ಪಿನ್ನನ್ನು ಬಿಗಿ ಮಾಡಬೇಕು ಅಥವಾ ಕಟ್ಟಬೇಕು. ಈಗ ನಾನು ಈ ಒಂದು ಡ್ರಾಯಿಂಗ್ ಪಿನ್ನನ್ನು ಈ ಒಂದು ರಟ್ಟಿನ ಮೇಲೆ ಇರಿಸಿದ್ದೇನೆ. ಇಲ್ಲಿ ಅದನ್ನು ಇರಿಸ್ತಾ ಇದ್ದೇನೆ. ಈಗ ಇರಿಸಿ ಆಗಿದೆ. ಪೇಪರ್ ಕ್ಲಿಪ್ಪನ್ನ ನೀವಿಲ್ಲಿ ನೋಡಿದ್ರೆ ಯಾವುದೇ ಸಂಪರ್ಕ ಇಲ್ಲ, ಇಲ್ಲಿಗೆ ಮುಗಿದಿದೆ ಪೇಪರ್ ಕ್ಲಿಪ್ಪು. ಸೊ ನೈಲಾನ್ ತಂತಿ ಒಂದು ಕಡೆ ಅದನ್ನು ಕಟ್ಟಿದೆ. ಈಗ ನಾನು ಇಲ್ಲಿ ಒಂದು ನನ್ನ ಮ್ಯಾಜಿಕ್ ವಸ್ತುನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮ್ಯಾಜಿಕ್ ವಸ್ತು ಇದರ ಬಳಿ ಬಂದಾಗ, ಪೇಪರ್ ಕ್ಲಿಪ್ನ ಬಳಿ ಬಂದಾಗ ಅದು ತೇಲತ್ತೆ. ಹೇಗೆ ನೋಡೋಣವಾ? ಬನ್ನಿ ನೋಡೋಣ ಈ ಮ್ಯಾಜಿಕ್ ವಸ್ತು ಏನು ಮ್ಯಾಜಿಕ್ ಮಾಡುತ್ತೆ ಅಂತ. ನೋಡಿ ಏನು ಮಾಡ್ತಾ ಇದೆ, ಏನಾಗ್ತಾ ಇದೆ. ಪೇಪರ್ ಕ್ಲಿಪ್ಪು ನನ್ನ ಮ್ಯಾಜಿಕ್ ವಸ್ತು ಹೆಂಗೆ ಹೇಳುತ್ತೆ ಆ ಥರ ಕೇಳ್ತಾ ಇದೆ. ಈ ಮ್ಯಾಜಿಕ್ ಏನೂ ಅಲ್ಲ, ನಾವು ಇಲ್ಲಿ ಬಳಸಿರ್ತಕ್ಕಂತಹ ವಸ್ತು ಯಾವುದು? ಹೌದು ವಿದ್ಯಾರ್ಥಿಗಳೇ, ನಾವು ಬಳಸಿರ್ತಕ್ಕಂಥದ್ದು ಒಂದು ಆಯಸ್ಕಾಂತವನ್ನು ಬಳಸಿದ್ದೀವಿ. ನೋಡಿ ಇಲ್ಲಿ ಮ್ಯಾಜಿಕ್ ವಸ್ತು, ಮ್ಯಾಜಿಕ್ ಏನೂ ಇಲ್ಲ, ಅದರಲ್ಲಿರ್ತಕ್ಕಂಥದ್ದು ಮ್ಯಾಗ್ನೆಟ್ಸ್. ಸೊ ಈ ಆಯಸ್ಕಾಂತವು ಈ ಕಬ್ಬಿಣದ ಒಂದು ಲೋಹದ ವಸ್ತು ಆಗಿರ್ತಕ್ಕಂತಹ ಪೇಪರ್ ಕ್ಲಿಪ್ಪನ್ನು ಆಕರ್ಷಣೆ ಮಾಡುವುದರಿಂದ ಅದು ತೇಲತ್ತೆ. ನೋಡಿ, ಸೊ ಇದರಲ್ಲಿ ಕಾರಣ ನೋಡಿ. ಈಗ ಮ್ಯಾಗ್ನೆಟ್ನ ಸಹಾಯದಿಂದನೂ ಪೇಪರ್ ಕ್ಲಿಪ್ಪು ಗಾಳಿಯಲ್ಲಿ ತೇಲ್ತಾ ಇದೆ. ಹೌದಾ? ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಯೋಗವನ್ನು ನೋಡಿದ್ರಾ? ಆಶ್ಚರ್ಯ ಆಯಿತಾ? ಯಾಕೆ ಆ ಪೇಪರ್ ಪಿನ್ನು ಗಾಳಿಯಲ್ಲೇ ತೇಲ್ತಾ ಇದೆ ಅಂತ? ಅಲ್ಲಿ ನಾವು ಬಳಸಿರ್ತಕ್ಕಂತಹ ವಸ್ತು ಮ್ಯಾಗ್ನೆಟ್. ಹಾಗಾದರೆ ನಾವು ಏನು ತೀರ್ಮಾನಿಸಬಹುದು? ಯಾವುದೇ ಒಂದು ಆಯಸ್ಕಾಂತವನ್ನು ತೆಗೆದುಕೊಂಡ್ರೆ ಅದರ ಸುತ್ತ ಕಾಂತಶಕ್ತಿ ಇರುತ್ತೆ. ಹೇಗೆ ಕಾಂತಕ್ಷೇತ್ರ ಅದರ ಸುತ್ತ ಇದೆ ಅಂತಕ್ಕಂಥದ್ದನ್ನ ಚಿಕ್ಕಂದ್ರಲ್ಲೇ ನೀವು ಒಂದು ಆಟವನ್ನು ಆಡಿದ್ದೀರಾ. ಏನದು ಆಟ ನೋಡೋಣವಾ? ಈ ಚಟುವಟಿಕೆಯಲ್ಲಿ ನಾವು ಬೇಕಾಗಿರ್ತಕ್ಕಂಥದ್ದು ಕಬ್ಬಿಣದ ಪುಡಿ ಮತ್ತು ಮ್ಯಾಗ್ನೆಟ್ಗಳು. ಈಗ ನಾನು ಮೊದಲಿಗೆ ಮ್ಯಾಗ್ನೆಟ್ಗಳನ್ನು ಪಕ್ಕಕ್ಕೆ ಇರಿಸಿ ಇಲ್ಲಿರ್ತಕ್ಕಂತಹ ರಟ್ಟಿನ ಮೇಲೆ ಇರ್ತಕ್ಕಂಥ ಕಬ್ಬಿಣದ ಪುಡಿಯನ್ನು ತೆಗೆದುಕೊಂಡು ಓರೆ ಮಾಡುತ್ತೇನೆ. ಏನಾಗುತ್ತೆ ನೋಡಿ. ಸೊ ಓರೆ ಮಾಡಿದಾಗ ಎಲ್ಲ ಕಬ್ಬಿಣದ ಪುಡಿಯು ಕೆಳಗೆ ಬಿದ್ದೋಗಿದೆ. ಈಗ ನಾವು ಮತ್ತೆ ಇದನ್ನೇ ಮುಂದುವರ್ಸೋಣ. ಈಗ ನೋಡಿ ವಿದ್ಯಾರ್ಥಿಗಳೇ, ನಾವು ಮತ್ತೆ ಕಬ್ಬಿಣದ ಪುಡಿಯನ್ನು ತಗೊಂಡಿದ್ದೀವಿ, ನಮ್ಮ ಕಾಂತಗಳು ಇಲ್ಲಿ ಇಟ್ಟಿದ್ದೀವಿ. ನಾನು ಈ ಕಾಂತವನ್ನು ಇದರ ಕೆಳಗೆ ಹೀಗೆ ಚಲಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗಾದರೆ ಕಾಂತದ ಸುತ್ತ ಇರ್ತಕ್ಕಂಥ ಶಕ್ತಿಯು ರಟ್ಟಿನ ಮೂಲಕ ಕಬ್ಬಿಣದ ಪುಡಿಗೆ ಪ್ರವೇಶಿಸ್ತಾ ಇದೆ. ಹಾಗಾದರೆ ಹಿಂದಿನ ಚಟುವಟಿಕೆಯಲ್ಲಿ ಫ್ಲೋಟಿಂಗ್ ಪೇಪರ್ ಕ್ಲಿಪ್ಪು ಯಾಕೆ ಗಾಳಿಯಲ್ಲಿ ತೇಲ್ತಾ ಇತ್ತು ಅಂತಕ್ಕಂಥದ್ದಕ್ಕೆ ನಿಮಗೆ ಉತ್ತರ ಸಿಗ್ತಾ ಇದೆಯಲ್ವಾ? ಏನದು ಉತ್ತರ? ಕಾಂತದ ಸುತ್ತ ಇರ್ತಕ್ಕಂತಹ ಕಾಂತೀಯ ಬಲರೇಖೆಗಳು ಇಲ್ಲಿ ರಟ್ಟಿನ ಮೂಲಕನೂ ಹಾದು ಹೋಗ್ತಾ ಇದ್ದಾವೆ. ಈಗ ನಾನು ಮತ್ತೊಮ್ಮೆ ಇದನ್ನು ಓರೆ ಮಾಡ್ತೀನಿ, ಏನಾಗತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಸ್ವಲ್ಪ ಪ್ರಮಾಣದ ಕಬ್ಬಿಣದ ಪುಡಿಯು ಕೆಳಗೆ ಬಿದ್ದು ಹೋಗಿದೆ.
ಇನ್ನೊಂದಷ್ಟು ಕಬ್ಬಿಣದ ಪುಡಿ ಅಲ್ಲೇ ಇದೆ. ಅಂದರೆ ಈ ಕಾಂತದ ಶಕ್ತಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಅದರ ಪ್ರಭಾವ, ಆಕರ್ಷಣ ಪ್ರಭಾವ ಗಮನಿಸ್ತೀವಿ. ಆದರೆ ಇನ್ನು ಅಲ್ಲಿಂದ ಆ ಕ್ಷೇತ್ರದಿಂದ ಹೆಚ್ಚು ದೂರಕ್ಕೆ ಹೋದಂಗೆ ಕಾಂತಶಕ್ತಿ ಅನುಭವ ಇರುವುದಿಲ್ಲ. ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ? ಈ ಕಾಂತಗಳ ಕಾಂತಕ್ಷೇತ್ರ. ವಿದ್ಯಾರ್ಥಿಗಳೇ, ನಾನು ಹೇಳಿದ್ದು ಸರಿ ಅಲ್ವಾ? ನೀವು ಆಟವನ್ನು ಆಡಿದ್ರಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಯಾಕೆ ಆ ಒಂದು ಆಯಸ್ಕಾಂತದ ಸುತ್ತ ಕಾಂತಕ್ಷೇತ್ರ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದಾ? ನೋಡಿ, ನೀವು ಆ ಚಟುವಟಿಕೆಯಲ್ಲಿ ನೋಡಿರ್ತಕ್ಕಂತಹ ಕಾಂತೀಯ ರೇಖೆಗಳು ಕೂಡ ಇದೇ ರೀತಿ ಜೋಡಣೆ ಆಗಿದ್ವು. ಧ್ರುವಗಳ ಹತ್ರ ಹೆಚ್ಚಿನ ಕಾಂತೀಯ ರೇಖೆಗಳು, ಹೆಚ್ಚಿನ ಶಕ್ತಿ ನೋಡ್ತೀವಿ, ಮತ್ತು ನಡುವೆ ಅಲ್ಪ ಪ್ರಮಾಣದ ಕಾಂತಶಕ್ತಿಯನ್ನು ನಾವು ನೋಡ್ತೀವಿ. ಇದನ್ನು ಹೋಲಿಸಿದ್ರೆ, ಧ್ರುವಗಳಿಗೆ ಹೋಲಿಸಿದ್ರೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತಿದ್ದೀವಿ? ಒಂದು, ವಿದ್ಯುತ್ ಮಂಡಲ ಅಂದರೆ ಏನು ಅಂತ ಕಲ್ತಿದ್ದೀವಿ. ವಿದ್ಯುತ್ತಿನ ಪರಿಣಾಮಗಳನ್ನು ಕಲ್ತಿದ್ದೀವಿ. ಉಷ್ಣೋತ್ಪನ್ನ ಪರಿಣಾಮ, ವಿದ್ಯುತ್ತಿನ ಕಾಂತೀಯ ಪರಿಣಾಮ, ಕಾಂತದ ಶಕ್ತಿಯನ್ನು, ಕಾಂತಕ್ಷೇತ್ರವನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಾವು CFL ಬಲ್ಬ್ ಮತ್ತು LED ಬಲ್ಬ್ಗಳನ್ನು ಬಳಸುವುದು ಮತ್ತು ಭಾರತೀಯ ಮಾನಕಗಳ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮತ್ತು ISI ಗುರುತಿನ ಪ್ರಾಮುಖ್ಯತೆಯನ್ನು ಕಲ್ತಿದ್ದೀವಿ. ವಿದ್ಯಾರ್ಥಿಗಳೇ, ಈ ಎಲ್ಲ ವಿಚಾರಗಳು ಏನು ಗಮನಿಸಿದ್ದೀವಿ, ಇದರ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ನೋಟ್ಸ್ನ ನೀವು ಮಾಡ್ಕೊಳ್ಳಿ ಮತ್ತು ಅದನ್ನು ನಿಮ್ಮ ಶಿಕ್ಷಕರ ಬಳಿ ತೋರಿಸಿ. ನಾವು ಮುಂದಿನ ತರಗತಿಗಳಲ್ಲಿ ಇದರ ಆಧಾರಿತವಾಗಿ ಇನ್ನೂ ಅನೇಕ ಚಟುವಟಿಕೆಗಳನ್ನು ನಾವು ಮಾಡಲಿದ್ದೇವೆ. ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ.